everyone, welcome to Navras Maths Tutorial. Example number 8. ನೋಡಿ ಹೆಂಗ್ ಕೊಟ್ಟಿದ್ದಾರೆ. Factorize 6x square plus 17x plus 5 by splitting middle term and by using factor theorem ಅಂತ ಕೊಟ್ಟಿದ್ದಾರೆ. ನೋಡಿ ಯಾವ ರೀತಿ ಮಾಡಬೇಕು. 6x square plus 17x plus 5 by splitting middle term. ನೋಡಿ ಯಾವ ರೀತಿ ಮಾಡಬೇಕು. ಕಾನ್ಸ್ಟೆಂಟ್ ಏನಿದೆ ಇಲ್ಲಿ 5 ಇದೆ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನಿದೆ 6 ಇದೆ. ಎರಡನ್ನು ಮಲ್ಟಿಪ್ಲೈ ಮಾಡಬೇಕು. ಏನ್ ಬರುತ್ತೆ 30 ಬಂತು. ಈ 30ನ ನಾವು ಫ್ಯಾಕ್ಟರೈಸ್ ಮಾಡ್ಬೇಕು. ನಮ್ಗೆ ಏನ್ ಬರಬೇಕು ನೋಡಿ. ಮಲ್ಟಿಪ್ಲೈ ಮಾಡಿದ್ರೆ +30 ಬರಬೇಕು. ಆಡ್ ಆರ್ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಮಿಡಲ್ ಅಲ್ಲಿ ಏನಿದೆ 17 ಬರಬೇಕು. ಓಕೆ, ಇಲ್ಲಿ ಬರುತ್ತೆ. ಆಡ್ ಆರ್ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ 17 ಬರಬೇಕು. ಸೊ ನೋಡಿ ಯಾವ ಟೇಬಲ್ ಅಲ್ಲಿ ಹೋಗುತ್ತೆ. 5 6 2 3 3 1. ಈಗ ನಮ್ಗೆ 17 ಬರಬೇಕು ಮಧ್ಯ. ಸೊ ಯಾವ ರೀತಿ ಮಾಡಿದ್ರೆ ಬರುತ್ತೆ ನೋಡಿ. 5 3 15 ಪ್ಲಸ್ 2 ಮಾಡಿದ್ರೆ 17 ಆಗುತ್ತಲ್ವಾ. ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ 30 ಆಗುತ್ತೆ. ಸೊ ಬರೆಯೋಣ. 6x ಸ್ಕ್ವೇರ್ ಪ್ಲಸ್, ಎರಡಕ್ಕೂ ಪ್ಲಸ್ ಬರೀಬೇಕಾಗತ್ತೆ. ಈಗ ನೋಡಿ 15 ಪ್ಲಸ್ 2 ಇದೆ ಅಲ್ವಾ. ಪ್ಲಸ್ 2 ಫಸ್ಟ್ ಆದ್ರೂ ಬರ್ಕೊಳ್ಳಿ, ಆಮೇಲೆ 15 ಬರ್ಕೊಳ್ಳಿ. ಇಲ್ಲ, ಫಸ್ಟ್ 15 ಬರ್ಕೊಂಡು ಆಮೇಲೆ 2 ಬರ್ಕೊಳ್ಳಿ, ಎಲ್ಲ ಒಂದೇ. ಸೊ ನೋಡಿ 2x ಪ್ಲಸ್ 15x ನೋಡಿ ಆಡ್ ಮಾಡಿದ್ರೆ ನಮ್ಗೆ 17x ಬಂತಲ್ವಾ. ಪ್ಲಸ್ 5. ಈಗ ಇವೆರಡರಲ್ಲಿ ಕಾಮನ್ ಏನಿದೆ ನಮ್ಗೆ ನೋಡಿ. 2 ಟೇಬಲ್ಸ್ ಅಲ್ಲಿ ಹೋಗುತ್ತೆ. ಸೊ 2 ಕಾಮನ್ ಇದೆ, ಎಕ್ಸ್ನು ಕಾಮನ್ ಇದೆ. ಸೊ ಏನ್ ಉಳಿಯತ್ತೆ 3 ಉಳಿಯತ್ತೆ ಅಲ್ವಾ. 2 3 6 ಆಯ್ತು. ಇನ್ನು 1x ಉಳಿಯುತ್ತೆ. ಪ್ಲಸ್ 2x ಹೊರಗಡೆ ತೆಗೆದ್ಬಿಟ್ಟಿವಿ. ಸೊ 1 ಉಳಿಯುತ್ತೆ. ಪ್ಲಸ್ ಇಲ್ಲಿ ನೋಡಿ ಏನ್ ಕಾಮನ್ ಇದೆ 5 ಕಾಮನ್ ತೆಗಿಬಹುದು. ಸೊ 5 ಕಾಮನ್ ತೆಗೆದ್ರೆ ಇಲ್ಲಿ ಏನ್ ಉಳಿಯುತ್ತೆ 3x ಪ್ಲಸ್ ಇಲ್ಲಿ 5 ತೆಗೆದ್ಬಿಟ್ಟಿವಿ. ಸೊ 1 ಉಳಿಯುತ್ತೆ. ಇಲ್ಲಿ ಸೇಮ್ ಆಗ್ಬೇಕು ನೋಡಿ. ಸೇಮ್ ಇದೆ ಅಲ್ವಾ. 3x ಪ್ಲಸ್ 1. ಸೊ 3x ಪ್ಲಸ್ 1 ಇವೆರಡರಲ್ಲೂ ಇದು ಕಾಮನ್ ಇದೆ. ಈಗ 2x ಪ್ಲಸ್ 5. ಓಕೆ, ಇದೇ ಫ್ಯಾಕ್ಟರೈಸ್ ಮಾಡಿದ್ವಿ. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ಎಕ್ಸಾಂಪಲ್ ನಂಬರ್ 9 ನೋಡಿ ಏನ್ ಕೊಟ್ಟಿದ್ದಾರೆ. ಫ್ಯಾಕ್ಟರೈಸ್ y ಸ್ಕ್ವೇರ್ ಮೈನಸ್ 5y ಪ್ಲಸ್ 6 ಬೈ ಯೂಸಿಂಗ್ ಫ್ಯಾಕ್ಟರ್ ಥಿಯರಮ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡೋದು ನೋಡೋಣ. ಎಕ್ಸರ್ಸೈಸ್ ಎಲ್ಲ ಮಾಡಿದೀವಲ್ವಾ. ನೋಡಿ ಫ್ಯಾಕ್ಟರ್ ಥಿಯರಮ್ ಮೆಥಡ್ ಅಂದ್ರೆ ನಾವು ಬೈ ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡ್ಬೇಕಾಗತ್ತೆ. ಅಂದ್ರೆ ನೋಡಿ y ಪ್ಲೇಸ್ ಅಲ್ಲಿ ನಾವು 1 ಹಾಕಿ, ಓಕೆ, y ಇಸ್ ಈಕ್ವಲ್ಸ್ ಟು -1 ಹಾಕಿ, ಆ ರೀತಿ ನಾವು ಟ್ರಯಲ್ ಮಾಡ್ಕೊಂತ ಹೋಗ್ಬೇಕು. ಓಕೆ, ಈಗ ಫಸ್ಟ್ ನೋಡಿ ಪಿ ವೈ ಅಂದ್ರೆ ವೇರಿಯೇಬಲ್ y ಇದೆ ಅಂತ ಅರ್ಥ. ನೋಡಿ ಪ್ಲಸ್ 6 ಇದೆ. ಈಗ y ಪ್ಲಸ್ ಅಲ್ಲಿ ನಾವು 1 ಹಾಕಿ ನೋಡೋಣ. ಎಲ್ಲೆಲ್ಲಿ y ಇದೆನೋ ಅಲ್ಲಿ 1 ಹಾಕೋದು. ನೋಡಿ ಇಸ್ ಈಕ್ವಲ್ಸ್ ಟು 1 ಸ್ಕ್ವೇರ್ ಅಂದ್ರೆ 1 ಆಯ್ತು. 5 1 5 ಆಯ್ತು. ಸೊ -5 ಪ್ಲಸ್ 6 ನೋಡಿ. ಪ್ಲಸ್ 6 ಪ್ಲಸ್ 1 ಇದೆ. ಸೊ ಆಡ್ ಮಾಡಿದ್ರೆ ಏನಾಗುತ್ತೆ 7 ಆಯ್ತು. 7 -5 ಅಂದ್ರೆ ಎಷ್ಟಾಯ್ತು 2 ಬಂತು. ನಮಗೆ ರಿಮೈಂಡರ್ 0 ಬಂದ್ರೆ ನಾವು ಹೇಳ್ಬೋದು ಅಲ್ವಾ. 1 ಈಸ್ ಎ ಫ್ಯಾಕ್ಟರ್ ಅಂತ. ಅಂದ್ರೆ ಅಲ್ಲಿ ಏನಾಗುತ್ತೆ 1 ಇಂದ ನಮ್ಗೆ ರಿಮೈಂಡರ್ 0 ಬಂದ್ರೆ ಏನಾಗುತ್ತೆ y -1 ಒಂದು ಫ್ಯಾಕ್ಟರ್ ಆಗತ್ತೆ ಅಲ್ವಾ. ಸೊ ಈಗ ರಿಮೈಂಡರ್ 2 ಬಂತು, 0 ಬರ್ಲಿಲ್ಲ. ಈಗ -1 ಹಾಕಿ ನೋಡೋಣ. -1 ಹೋಲ್ ಸ್ಕ್ವೇರ್ 5 ಇಂಟು -1 ಪ್ಲಸ್ 6 ಇಸ್ ಈಕ್ವಲ್ಸ್ ಟು -1 ಸ್ಕ್ವೇರ್ ಅಂದ್ರೂ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. 1 ಸ್ಕ್ವೇರ್ ಅಂದ್ರೆ 1 ಆಯ್ತು. ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. 5 1 5 ಪ್ಲಸ್ 6 ನೋಡಿ ಇಲ್ಲಂತೂ ಎಲ್ಲ ಪ್ಲಸ್ ಬಂತು. ಸೊ 6 ಪ್ಲಸ್ 6 12 ಆಯ್ತು. ಇಲ್ಲಿನೂ 0 ಬರಲಿಲ್ಲ. ಸೊ ನಾವೇನ್ ಮಾಡೋಣ ಈಗ 2 ಹಾಕಿ ನೋಡೋಣ.
ಓಕೆ, 2 ಹಾಕಿದ್ರೆ y ಪ್ಲೇಸ್ ಅಲ್ಲಿ 2 ಹಾಕೋಣ ನೋಡಿ, ಪ್ಲಸ್ 6. 2 ಸ್ಕ್ವೇರ್ ಅಂದ್ರೆ ಏನು 4 ಮೈನಸ್ 5 2 10 ಪ್ಲಸ್ 6 ನೋಡಿ, 6 ಪ್ಲಸ್ 4 ಏನಾಯ್ತು 10 ಆಯ್ತು, ಮೈನಸ್ 10. 10 ಮೈನಸ್ 10 ಅಂದ್ರೆ 0. ಇಲ್ಲಿ ನೋಡಿ ರಿಮೈಂಡರ್ 0 ಬಂತು. ಅಂದ್ರೆ ನಾವಿಲ್ಲಿ ಏನ್ ಹೇಳ್ಬೋದು ನೋಡಿ, y ಮೈನಸ್ 2 ಈಸ್ ಎ ಫ್ಯಾಕ್ಟರ್ ಅಂತ ಹೇಳ್ಬೋದು. ಹೆಂಗೆ ಅಂತಂದ್ರೆ ನೋಡಿ, ಇದು y ಮೈನಸ್ 2 ಇಸ್ ಎ ಫ್ಯಾಕ್ಟರ್ ಅಂದ್ರೆ ನೋಡಿ, y ಮೈನಸ್ 2 ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. y ಇಸ್ ಈಕ್ವಲ್ಸ್ ಟು ಈ ಮೈನಸ್ 2 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಪ್ಲಸ್ 2 ಆಗುತ್ತೆ. ಸೊ y ಇಸ್ ಈಕ್ವಲ್ಸ್ ಟು 2 ಹಾಕಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದೀವಲ್ವ, ರಿಮೈಂಡರ್ 0 ಬಂತು. ಸೊ ನಾವು ಅದಕ್ಕೆ y ಮೈನಸ್ 2 ಇಸ್ ಎ ಫ್ಯಾಕ್ಟರ್ ಅಂತ ಹೇಳ್ಬೋದು. ಸೊ ಈಗ ಇನ್ನೊಂದೇನ್ ಬರುತ್ತೆ ನೋಡೋಣ. ಈಗ y ಪ್ಲೇಸ್ ಅಲ್ಲಿ 3 ಹಾಕಿ ನೋಡೋಣ. 3 ಹಾಕಿದ್ರೆ 3 ಸ್ಕ್ವೇರ್ ಮೈನಸ್ 5 ಇಂಟು 3 ಪ್ಲಸ್ 6 ಇಸ್ ಈಕ್ವಲ್ಸ್ ಟು ನೋಡಿ, 3 ಸ್ಕ್ವೇರ್ ಅಂದ್ರೆ 9 ಮೈನಸ್ 5 3 15 ಪ್ಲಸ್ 6 ನೋಡಿ. ಈಗ ಪ್ಲಸ್ 9 ಇದೆ, ಇಲ್ಲಿ ಪ್ಲಸ್ 6 ಇದೆ. ಸೊ ಆಡ್ ಮಾಡಿದ್ರೆ ಏನಾಗುತ್ತೆ 15, ಇಲ್ಲಿ ಮೈನಸ್ 15 ಇದೆ. 15 ಮೈನಸ್ 15 0, ಇಲ್ಲಿನೂ ರಿಮೈಂಡರ್ 0 ಬಂತು. ಸೊ ಇಲ್ಲಿನೂ ಏನ್ ಹೇಳ್ಬೋದು ನಾವು, y ಮೈನಸ್ 3 ಈಸ್ ಎ ಫ್ಯಾಕ್ಟರ್. ಹೆಂಗೆ ಅಂತಂದ್ರೆ ಇಲ್ಲಿನೂ ಅಷ್ಟೇ, y ಮೈನಸ್ 3 ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. y ಇಸ್ ಈಕ್ವಲ್ಸ್ ಟು ಈ ಮೈನಸ್ 3 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಪ್ಲಸ್ 3 ಆಯ್ತು. ಸೊ ನಾವಿಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ y ಪ್ಲೇಸ್ ಅಲ್ಲಿ ನಮ್ಗೆ ರಿಮೈಂಡರ್ 0 ಬಂತು. ಸೊ ನಾವೇನ್ ಹೇಳ್ಬೋದು, y ಮೈನಸ್ 3 ಅಂಡ್ y ಪ್ಲಸ್ 2, y ಮೈನಸ್ 2 ನೋಡಿ, y ಮೈನಸ್ 2 y ಮೈನಸ್ 3 ಅಲ್ವಾ, ಆರ್ ಫ್ಯಾಕ್ಟರ್ಸ್. ಓಕೆ, ಈಗ ನೋಡಿ ಇದನ್ನೇ ಬೈ ಸ್ಪ್ಲಿಟ್ಟಿಂಗ್ ನೋಡಿ, ಸ್ಪ್ಲಿಟ್ಟಿಂಗ್ ಮಿಡಲ್ ಟರ್ಮ್ ಅಂತ ಆ ಮೆಥಡ್ ಅಲ್ಲಿ ಮಾಡಿದ್ರೆ ಯಾವ ರೀತಿ ಬರುತ್ತೆ ನೋಡೋಣ. ನೋಡಿ, y ಸ್ಕ್ವೇರ್ ಮೈನಸ್ 5y ಪ್ಲಸ್ 6 ಇದೆ. ಇಲ್ಲಿ ಕಾನ್ಸ್ಟೆಂಟ್ ಏನಿದೆ 6 ಇದೆ. ಕೋಎಫಿಷಿಯಂಟ್ ಆಫ್ y ಸ್ಕ್ವೇರ್ ಏನಿದೆ, ಏನೂ ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ 6 1 6 ಆಯ್ತು. ಸೊ 6 ನ ನಾವು ಏನ್ ಮಾಡಿದ್ರೆ ಫ್ಯಾಕ್ಟರ್ಸ್ ತೆಗೆಯೋಣ ನೋಡಿ, 2 3 3 1 ಆಯ್ತು. ಈಗ ನಮಗೆ ಮಿಡ್ಲ್ ಅಲ್ಲಿ ಏನ್ ಬೇಕು, ಮೈನಸ್ 5 ಬೇಕು ಅಲ್ವಾ. ನೋಡಿ, ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ 6 ಬರಬೇಕು, ಆಡ್ ಆರ್ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಮೈನಸ್ 5 ಬರಬೇಕು. ಸೊ ನೋಡಿ, ಇಲ್ಲಿ 2 3 ಆಡ್ ಮಾಡಿದ್ರೆ ನಮ್ಗೆ 5 ಬರುತ್ತಲ್ವಾ. ಏನ್ ಮೈನಸ್ 5 ಬರ್ಬೇಕಂದ್ರೆ ಎರಡಕ್ಕೂ ಮೈನಸ್ ಇಡಬೇಕು. ಎರಡಕ್ಕೂ ಮೈನಸ್ ಇದ್ರೆ ಆಡ್ ಮಾಡ್ಬೋದು, ನಮ್ಗೆ ಆನ್ಸರ್ ಅಲ್ಲಿ ಮೈನಸ್ 5 ಬರುತ್ತೆ. ಸೊ ನೋಡಿ, y ಸ್ಕ್ವೇರ್ ಮೈನಸ್ 3y ಮೈನಸ್ 2y ನೋಡಿ, ಎರಡನ್ನು ಆಡ್ ಮಾಡಿದ್ರೆ ಮೈನಸ್ 5 ಆಯ್ತಲ್ವಾ. ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ 6 ಬರುತ್ತೆ, ಪ್ಲಸ್ 6. ಈಗ ಎರಡರಲ್ಲಿ ಕಾಮನ್ ಏನಿದೆ, y ಕಾಮನ್ ಇದೆ. ಸೊ y ಮೈನಸ್ 3 ಮೈನಸ್ 2. ಇಲ್ಲಿ ನೋಡಿ, ಇವೆರಡರಲ್ಲಿ 2 ತಗೋಬೋದಲ್ವಾ ಕಾಮನ್, ಮೈನಸ್ 2 ಕಾಮನ್ ತೆಗೆದಿದ್ವಿ. ಈಗ ನೋಡಿ, y ಉಳಿತು, ಇಲ್ಲಿ ಮೈನಸ್ ಹಾಕ್ಬೇಕಾಗತ್ತೆ, ಯಾಕಂದ್ರೆ ಇಲ್ಲಿ ಪ್ಲಸ್ ಇದೆ ಅಲ್ವಾ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು ಅಲ್ವಾ. ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಯ್ತು. ಸೊ y 2 3 ಇಲ್ಲಿ ಸೇಮ್ ಬರಬೇಕು, ನೋಡ್ಬೇಕು ನೋಡಿ. y ಮೈನಸ್ 3 ಇವೆರಡರಲ್ಲಿ ಕಾಮನ್, y ಮೈನಸ್ 2 ನೋಡಿ. ಬೈ ಸ್ಪ್ಲಿಟ್ಟಿಂಗ್ ಮಿಡಲ್ ಟರ್ಮ್ ಮಾಡಿದ್ರು ನಮ್ಗೆ ಇವೇ ಫ್ಯಾಕ್ಟರ್ಸ್ ಬಂತು. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ.